ದಿವಸ ತಳವಾರ ಸಮಾಜದವರು ಅತ್ಯಂತ ಶಾಂತಿಯುತವಾಗಿ ತಮಗೆ ಏನು ಕಳೆದ ಒಂದು ವರ್ಷದಿಂದ ಎಸ್.ಟಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು ಶಾಂತಿಯುತವಾದಂಥ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸರು ಗುಂಡಾವರ್ತನೆಯನ್ನು ಮಾಡಿ ಆ ಒಂದು ಹೋರಾಟಗಾರನ್ನು ಬಂಧಿಸೋದು ಇವತ್ತು ದಿವಸ ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ನಾನು ಸುಮಾರು ದಿನಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ, ಇಲ್ಲಿ ಪ್ರಜಾಪ್ರಭುತ್ವದ ಕಗ್ಗೋಲೆ ನಡೀತಾ ಇದೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆಡಳಿತ ಇದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸರ್ವಾಧಿಕಾರ ಆಡಳಿತ ಇದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಅಧಿಕಾರದ ಪರಮಾವಧಿ ಮತ್ತು ದುರಾಂಕಾರದಿಂದ ಸರ್ವಾಧಿಕಾರಿ ಧೋರಣೆಯಿಂದ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಶಾಸ್ತಿ ಮಾಡೋದು ಅನಿವಾರ್ಯ ಆಗ್ತದೆ ಬಂಧುಗಳು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಸುಮಾರು ರಿಪೀಟ್ ಮಾಡ್ತಾ ಇದ್ದೀನಿ, 2020ರಲ್ಲಿ ಸಾಂವಿಧಾನಿಕವಾಗಿ ತಳವಾರರಿಗೆ ಎಸ್.ಟಿ ಪ್ರಮಾಣ ಪತ್ರ ಕೊಡಬೇಕಂತ ತಿಳ್ಕೊಂಡು ಗೆಜೆಟ್ ನೋಟಿಫಿಕೇಶನ್ ಆಗಿದ್ರೂ ಕೂಡ ಇವತ್ತಿನ ದಿವಸ ಕಾಂಗ್ರೆಸ್ ಆಡಳಿತ ಬಂದ ನಂತರ, ಇವತ್ತ ಲೋಕಸಭಾ ಚುನಾವಣೆ ನಂತರ ಈ ಸಮಾಜ ನಿಜವಾದಂಥ ತಳವಾರಿಗೆ ಇವತ್ತು ಹತ್ತಿಕ್ಕುವ ಸಲುವಾಗಿ ಇಲ್ಲ ಸಲ್ಲದ ಏನು ಗುಮ್ರಾ ಮಾಡ್ಕೋತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಈ ಸಮಾಜದ ವಿರುದ್ಧ ಎತ್ತಿ ಕಟ್ಟಿ ಅವ್ರ ಮುಖಾಂತರ ಇವತ್ತಿನ ದಿವಸ ಕೆಲವು ನೆಪವನ್ನು ಒಡ್ಡಿ ಇವರಿಗೆ ತಳವಾರ ಸರ್ಟಿಫಿಕೇಟ್ ಕೊಡಲಾರ್ದಂಥ ಮಾಡಿದವರು ಇವತ್ತು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾ ಇವತ್ತಿನ ದಿವಸ, ನೀವು ನಿಜವಾಗ್ಲೂ ಇವತ್ತಿನ ದಿವಸ ಈ ಸಮಾಜದ ಮೇಲೆ ಕಳ್ಕಳಿ ಇತ್ತಪ್ಪ ಅಂದ್ರೆ ಇಂಥವೆಲ್ಲ 10 ಲಿಸ್ಟ್ ಪಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. 10 ಲಿಸ್ಟ್ ಪಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಸಂವಿಧಾನ ಮತ್ತು ಕಾನೂನುಬದ್ಧವಾಗಿ 29 ಜಿಲ್ಲೆಗಳಲ್ಲಿ ತಳವಾರರಿಗೆ ಇವತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರ. ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೊಡ್ತಾ ಇಲ್ಲ. ನೀವು ಮಾತಿದ್ರು ಇದು ರಾಜಕಾರಣ. ಏನು ರಾಜಕಾರಣ? ನಿಮ್ಮ ಹೊಲ ಮನೆ ಕಸ್ಕೊಂಡಿದ್ದೀವಿ ನಾವು, ನಮ್ಮ ಹೊಲ ಮನೆ ನೀವು ಕಸ್ಕೊಂಡ್ರಿ. ಇವೆಲ್ಲ ನಾಟಕ ಬಾಜಿ ಇವತ್ತು ನೀವು ಮಾಡಬಾರ್ದು. ರಾಜಕಾರಣದ ಹೆಸರಿನ ಮೇಲೆ ಈ ಸಮಾಜ ಮುಕ್ತ ಜನರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿರೋದು ಪ್ರಿಯಾಂಕಾ ಖರ್ಗೆ ಅವರು. ಏನು ರಾಜಕಾರಣ ಇಲ್ಲಿ? ಆ ಮಕ್ಕಳಿಗೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಬಂದವನು ನೋಡಿರಿ, 1/7/2024ರಿಂದ ಇಲ್ಲಿವರೆಗೆ ಒಂದೇ ಒಂದು ಪ್ರಮಾಣ ಪತ್ರ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಡಿಕ್ಲೇರ್ ಮಾಡ್ಕೊಳ್ರಿ. ನಾವು ಗುಲಾಮರಾಗಿ ಇವತ್ತಿನ ದಿವಸ ಕೆಲಸ ಮಾಡ್ತೀವಿ ಅಂತ ಎಲ್ಲ ಪಕ್ಷ ಎಲ್ಲ ಸುಮ್ಮನೆ 2020 BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಇವತ್ತು ನಮ್ಮ ಅವತ್ತು ಹೇಳಿ ನೀವು ಹೇಳ್ಕೊಳ್ಳೋದು ನಿಮಗೆ ಎಷ್ಟು ಇವತ್ತಿನ ಶೋಭೆ ತರ್ತದೆ. ಮತ್ತು ಯಾವ ರೀತಿಯಾಗಿ ಸಮಾಜ ಹತ್ತಿಕ್ಕಲ್ತಾರ ಅಂತ ತಿಳ್ಕ ನಿನ್ನೆ ಅವ್ರ ಸ್ಟೇಟ್ಮೆಂಟ್ ಅದು. ಕಲಬುರಗಿ ಜಿಲ್ಲೆಯಲ್ಲಿ ಶಿವಕುಮಾರ್ ಈಗ ಹೇಳಿದ್ರು, ಒಬ್ಬ ವ್ಯಕ್ತಿಗೆ ಇವತ್ತ ಏನೋ ತಳವಾರ ಆ ಜಾತಿ ಕಾಲಮ್ದಲ್ಲಿ ತಳವಾರ ಬೋಯ ಅಂತೇಳಿ ಒಂದೇ ಒಂದು 1 ನಂಬರ್ ರಿಜಿಸ್ಟರ್ದಲ್ಲಿ ಇತ್ತಪ್ಪ ಅಂದ್ರೆ ಅದಕ್ಕೂ ನಾವು ಗುಲಾಮ್ ಆಗ್ತೀವಿ. 14,000 ಸರ್ಟಿಫಿಕೇಟ್ ಸೃಷ್ಟಿ ಮಾಡಿರಿ ನೀವು. ನಾಚಿಕೆ ಮಾನ ಮರ್ಯಾದೆ ಬೇಕು ನಿಮಗೆ ಇವತ್ತಿನ ದಿವಸ ಮಾತಾಡಕ್ಕೆ. ಏನು ಮಾತಾಡಕತ್ತೀರಿ ನೀವು? ಏನು ನಡೆದಿದೆ ದಾರಿ ಅನ್ನುವ ರೀತಿಯಲ್ಲಿ ನೀವು ಏನು ಮಾಡಿದ್ರು ನಡೀತದೆ ತಿಳ್ಕೊಂಡ್ರಿ. ರಾಜ ಮಹಾರಾಜರು ಹೋಗ್ಯಾರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ ಇಲ್ಲಿ. ಹಿಟ್ಲರ್ ಅಂತ ಮಣ್ಣು ಕೂತು ಹೋಗ್ಯಾರ. ನೀವು ಯಾಕೆ ಹಿಡಿದು ತಪ್ಪಲ ಹಾಕ್ತೀರಿ? ನೀವು ಏನು ಮಾಡಿದ್ರು ನಡೀತದೆ, ಅಧಿಕಾರದ ಅಂತೇಳಿ ನೀವು ನಡೆಸ್ತಿರ್ಬೇಕು. ಇದು ಭಾಳ ದಿನ ನಡೆಯಲ್ಲ. ಇದಕ್ಕೆ ನಾವು ಸುಮ್ಮನೆ ಕೂಡ ಆಗಿಲ್ಲ. ನೀವು ಇವತ್ತು ದಿವಸ ನಿಮ್ಮ ಕೈಯ ಪೊಲೀಸರ ನಿಮ್ಮ ಜಿಲ್ಲಾಡಳಿತ ತಿಳ್ಕೊಂಡು ಇವತ್ತು ಹೋರಾಟಗಾರರಿಗೆ ಇವತ್ತು ನಾಯಿಗೆ ಹೇಳ್ಕೊಂಡು ಹೋಗಿ ಇವತ್ತು ದಿವಸ ಆ ಐಫೋನ್ ಇತ್ತು ನಮ್ಮ ಸಂತೋಷ ಐಫೋನ್ ಫೋನ್ ಕಿತ್ತೋದು, ನನ್ನ ವಾಚ್ ಕಿತ್ಕೊಳ್ಳೋದು, ದಬ್ಬಾಳಿಕೆ ಮಾಡೋದು, ಗುಂಡಾಗರ್ದಿ ಮಾಡಿಸೋದು. ಇದಕ್ಕೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಹೋರಾಟಗಾರರಿಗೆ ಕೊಡುವಂಥ ಇದು ನೀವು 11 ಗಂಟೆ ಸರ್, 11 ಗಂಟೆ 15 ನಿಮಿಷ. ಅದಕ್ಕೆ ಇವತ್ತಿನ ದಿವಸ ಅಲ್ಲಿರುವಂಥ ಎಲ್ಲ ನೋಡ್ರಿ, ಸಂವಿಧಾನಬದ್ಧವಾಗಿ ಲೈಸೆನ್ಸ್ ತೊಗೊಂಡು ಪರ್ಮಿಷನ್ ತೊಗೊಂಡು ಆ ಟೆಂಟ್ 1 ವರ್ಷದಿಂದ ಅಲ್ಲಿ ಟೆಂಟ್ ಅದು. ಆ ಟೆಂಟ್ ಕಿತ್ತದ ಏನದ ನಿಮಗೆ ಪವರ? ಆ ಟೆಂಟಿಗೆ ಈ ಹೋರಾಟಕ್ಕೆ ಏನು ಸಂಬಂಧ ಅದ?
ಅಂದ್ರೆ ನೀವೇನು ಮಾಡೋದು ನಡೀತದ? ಇಂಥವೆಲ್ಲ ಗುಂಡಾಗರ್ದಿ ಭಾಳ ದಿನ ನಡೆಯಲ್ಲ. ಅದಕ್ಕೆ ನಾವೆಲ್ಲದಕ್ಕೂ ತಯಾರಿದ್ದೀವಿ. ನಾವೇನು ಇವತ್ತಿನ ದಿವಸ ಯಾರಿಗಾರ ಖುಷಿ ಪಡೋ ಸಲಗೆ ಎಲ್ಲರ ರಾಜಕೀಯ ಅಧಿಕಾರ ಮಾಡೋ ಸಲಗೆ ಇವತ್ತಿನ ದಿವಸ ನಾವು ಈ ಹೋರಾಟ ಮಾಡ್ತಾ ಇಲ್ಲ. ಸಮಾಜದಲ್ಲಿರುವಂಥ ಅತ್ಯಂತ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಸಿಗಬಾರ್ದು, ಅವ್ರಿಗೆ ಅನ್ಯಾಯ ಆಗಬಾರ್ದು. ಆ ಮಕ್ಕಳು ಇವತ್ತು ಭವಿಷ್ಯದ ಜೊತೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ನಿಮ್ಮಂಥವ್ರು ಚೆಲ್ಲಾಟ ಆಡಬಾರ್ದು. ಲಜ್ಜೆಗೆಟ್ಟ ಸರ್ಕಾರ ನಿಮ್ಮಂಥ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ ಇವತ್ತು ದಿವಸ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಇವತ್ತು ಹೋರಾಟ ಮಾಡಿದ್ವಿ ಹೊರತು ನಿಮ್ಮಂಗೆ ಚಿಲ್ಲರ ರಾಜಕಾರಣ ಮಾಡಲ್ಲ. ಮಾತೆತ್ತಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್ರ ಹೆಸರು ಹೇಳ್ತೀರಿ ನೀವು. ಏನದ ನಿಮ್ಗೆಲ್ಲ ಇವತ್ತು ಇಷ್ಟು ಗುಮ್ರಾ ಮಾಡೋದು ಕೆಲಸ ಬರೀ. ಅದಕ್ಕೆ ಮಾನ್ಯ ಈ ಬಸವರಾಜ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀನಿ, ತಾರ್ಕಿಕ ಅಂತ್ಯ ಇವತ್ತು ಹಾಡಲಿಲ್ಲಪ್ಪ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಕೊಟ್ಟಂಗಾಗಲ್ಲ. ಆ ನ್ಯಾಯ ಕೊಟ್ಟೇ ಕೊಡಿಸ್ತೀವಿ ಇವತ್ತಿನ ದಿವಸ. ಆದ್ದರಿಂದಲೇ ನೀವು ಬರುವ 30ನೇ ತಾರೀಕಿನ ದಿವಸ ನಮ್ಮ ಕೋನೆ ಭವನದಲ್ಲಿ ಇವತ್ತ ಈ ಒಂದು ಘಟನಾವಳಿಗಳ ಕುರಿತು ಮುಂದಿನ ಹೋರಾಟದ ರೂಪುರೇಷೆ ಕುರಿತು ಇವತ್ತ ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಕಲಬುರಗಿಯಲ್ಲಿ ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರನ್ನು ನೀವು ತಿಳ್ಕೊಂಡಿರಬೇಕು. ಮುಂಜಾನೆ 11 ಗಂಟೆ 30ನೇ ತಾರೀಕು 30ನೇ ತಾರೀಕು 1 ಗಂಟೆ ಇಲ್ಲ, ಜಿಲ್ಲಾದಾಗೆ ಪ್ರಾಬ್ಲಮ್ ಈಗ ಜಿಲ್ಲಾದು ಯಾದಗಿರಿ ಕಲಬುರಗಿ ಜಿಲ್ಲಾಕ್ಕೂ. ಅದಕ್ಕೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ನಾವು ಮನಸ್ಸು ಮಾಡಿದ್ರೆ ಏನಾಗ್ತದೆ ಅನ್ನೋದು ಒಂದು ಇತಿಹಾಸ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಏನು ನೀವು ಸುಮಾರು ಅದಕ್ಕಿಂತ ಮುಂಚೆ ಇವತ್ತು 9 ಬಾರಿ ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಈ ಒಂದು ಸಮುದಾಯ ನಿಮಗೆ ಆರಿಸಿಕೊಟ್ಟು ಈ ರಾಜ್ಯದಲ್ಲಿರುವಂಥ ಮಂತ್ರಿ ಎಲ್ಲ ಹಲವಾರು ಮಂತ್ರಿಗಳು ಮಾಡ್ಯದ. ಮತ್ತು 2014ರಲ್ಲಿ ಇವತ್ತಿನ ದಿವಸ ಯಾನಾಗುಂದಿಯಲ್ಲಿ ಅಂಥ ಬೃಹತ್ ಕಾರ್ಯಕ್ರಮ ಮಾಡಿದಿಲ್ಲಂದ್ರೆ ಇವತ್ತು 2014ರಲ್ಲೇ ನಿಮ್ಮ ತಂದೆಯವರು ಬೀಳ್ತಿದ್ರು. 2014ರಲ್ಲಿ ನಿಮ್ಗೆ ರಾಜಕೀಯ ಪುನರ್ಜೀವನ ಕೊಟ್ಟಿದ್ದೀವಿ. ಮತ್ತೆ ನೀವು ಅದು ಎಷ್ಟಿ ಮಾಡಿಲ್ಲ ತಿಳ್ಕೊಂಡು 2019ರಲ್ಲಿ ಮನೆ ಕಳಿಸಿದ್ದೀವಿ. ಇವತ್ತಿನವರೆಗೂ ಕೂಡ ದೇಶದಾಗ ನಿಮ್ಗೆ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದೀವಿ ಅಂತ ಅರ್ಥ ಮಾಡ್ಕೋರಿ ಇವತ್ತಿನ ದಿವಸ. ಅದೇ ರೀತಿಯಾಗಿ ನೀವು ಕೂಡ 2012ರಲ್ಲಿ ಬೈ ಎಲೆಕ್ಷನ್ದಲ್ಲಿ ಕೂಡ ನೀವು ತಪ್ಪು ಮಾಡಿದ್ರೆ ನಿಮಗೂ ಕೂಡ ಪಾಠ ಕಲಿಸಿದ್ದೀವಿ. ಇವೆಲ್ಲವನ್ನು ಮರೆತು ಇವತ್ತಿನ ದಿವಸ ಏನು ಸಮಾಜದ ಹಿಂದುಳಿದವರ ನಮ್ಮ ಜೊತೆ ಇರ್ತಾರ ಅಂತ ತಿಳ್ಕೊಂಡು ನಿಮ್ಗೆ ನಮ್ಮ ಸಮಾಜ ಬೆಂಬಲಿಸ್ಕೊತ ಬಂದಾರ. ಅದರ ದುರುಪಯೋಗ ತೆಗೆದುಕೊಂಡು ಇವತ್ತಿನ ದಿವಸ ಈ ಸಮಾಜದ ಹತ್ತಿಕ್ಕುವಂಥ ಕೆಲಸ ನೀವು ಮಾಡಿದ್ರೆ ಈ ಸಮಾಜ ಎಂದೂ ನಿಮಗೆ ಸುಂಬಿಡಲ್ಲ. ಈ ಸಮಾಜ ಎಂದೂ ನಿಮಗೆ ಸುಂಬಿಡಲ್ಲ. ಆದ್ದರಿಂದ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀವಿ, ಈ ಸಮಾಜಕ್ಕೆ ತಳವಾರ ಸಮಾಜಕ್ಕೆ ಏನು ಇವತ್ತ ಸಂವಿಧಾನಬದ್ಧವಾಗಿ ಈ ಹಿಂದೆ BJP ಸರ್ಕಾರ ಕೊಟ್ಟಿದೆ, ನಿಮ್ಮ ಕೈಲಂತೂ ಕೊಡೋದಾಗಿಲ್ಲ. ಆ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಅತ್ಯಂತ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಮುಟ್ಟಿಸುವಂಥ ಒಂದು ಜವಾಬ್ದಾರಿ ಇವತ್ತಿನ ದಿವಸ ಆತ್ಮಸಾಕ್ಷಿಯಾಗಿ ಮಾಡಿದ್ರೆ ನೀವು ನಿಜವಾಗಲೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಏನಾದರೂ ಕಳಕಳಿ ಅದ ಅಂತೇಳಿ ನಾವು ಅರ್ಥ ಮಾಡ್ಕೊತಿದ್ವಿ. ಕಲಬುರಗಿ ಜಿಲ್ಲೆ ಬಸವಣ್ಣನ ನಾಡು, ಪ್ರಜಾಪ್ರಭುತ್ವದ ಬುನಾದಿ ಹಾಕಿದಂಥ ಬಸವಣ್ಣನವ್ರ ಬಲ್ಲೇ ಇದ್ದಂಥ ಕಲಬುರಗಿಯಲ್ಲೇ ನೀವು ಎಲ್ಲ ಜಿಲ್ಲೆದಾಗ ಕೊಟ್ಟರೆ ಇಲ್ಲಿ ಕೊಡಲ್ಲಪ್ಪ ಅಂದ್ರೆ ನಿಮ್ಗೇನು ನೈತಿಕತೆ ಇದೆ? ಇವತ್ತು ಬಸವಣ್ಣನವ್ರ ಬಗ್ಗೆ ಮಾತಾಡೋದು, ಬುದ್ಧವ್ರ ಬಗ್ಗೆ ಮಾತಾಡೋದು, ಸಂವಿಧಾನವ್ರ ಬಗ್ಗೆ ಮಾತಾಡೋದು. ಅದಕ್ಕೆ ನಾವು ಇವತ್ತು ಯಾವ ಕಾಲಕ್ಕೂ ಕೂಡ ಇದಕ್ಕೆ ನಾವು ಆರ್ಗ್ಯೂ ಮಾಡಲ್ಲ. ಮುಂದಿನ ದಿನಗಳಲ್ಲಿ ನೀವೇನು ಇವತ್ತಿನ ದಿವಸ ನಿಮ್ಮ ದಬ್ಬಾಳಿಕೆಯಿಂದ ಆ ಏನು ಪರ್ಮಿಷನ್ ಕೊಟ್ಟಂಥ ಸ್ಟೇಜ್ ಕಿತ್ತೀರಿ, ಈ ಹೋರಾಟಗಾರ ಒಳಗೆ ಹಾಕಿರಿ, ನೀವು ಈ ದಬ್ಬಾಳಿಕೆಯಿಂದ ಹೋರಾಟಕ್ಕೆ ಉಗ್ಗಿಸ್ತೀರಪ್ಪ ಅಂದ್ರೆ ಅದು ನಿಮ್ಮ ದಡ್ಡತನ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಹೆಂಗಿರ್ತದ, ಏನು ಮಾಡ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಮತ್ತು ಈ ತಳವಾರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿ ಏನು ಮಾಡ್ತಾ ಇದ್ದೀನಿ. ಈಗ ಸರ 30ನೇ ತಾರೀಕಿಗೆ ಪೂರ್ವ ಸಭೆ ಮಾಡ್ತಾಯಿದ್ದೀವಿ ಸರ್. 30ನೇ ತಾರೀಕಿಗೆ ಪೂರ್ವ ಸಭೆ ಮಾಡಿ ಮತ್ತು ಆ 30ನೇ ತಾರೀಕು ಆದ ನಂತರನೇ ಹೋರಾಟ. 30ನೇ ತಾರೀಕು 144 ಅದ. ನಾವು ಜಾಗ ಚೇಂಜ್ ಮಾಡೋಂಗಿಲ್ಲ. ನಾವು ಏನು ಜಗತ್ ಸರ್ಕಲ್ದಿಂದ ನಾವು ಮತ್ತೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿತಾ ಇದೆ. ಅದರ ಏನೂ ಚೇಂಜ್ ಇಲ್ಲ. ಅವರು ಈ ಒಂದು ಹೋರಾಟ ಹತ್ತಿಕ್ಕುವ ಸಲುವಾಗಿ ಏನೇನು ಈ ಒಂದು ಕಾನೂನು ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ನೀವು ಮಾಡ್ತಾ ಇದ್ದೀರಿ.
ಆರ್ಟಿಕಲ್ 20A ಏನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಆರ್ಟಿಕಲ್ 26 ಏನು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಮಕ್ಕಳಿಗೆ ಶಿಕ್ಷಣದ ವಂಚಿತನೆ ಮಾಡ್ತಾ ಇದ್ದೀರಿ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಅದರ ಬಗ್ಗೆನೂ ಕೂಡ ನಾವು ಸರ್ಕಾರ ಮಟ್ಟದಲ್ಲಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ನೀವು ಸುಳ್ಳು ಹೇಳಬೇಡ್ರಿ, ಸುಮ್ಮನೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಒಂದೇ ಒಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಿನ್ನೆ ವರ್ಷ ಬಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅವತ್ತಿನ ಹಿಡ್ಕೊಂಡು 7/2/2024 ಇಲ್ಲಿ ತನಕ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಅದು ತಂದು ಕೈಯಾಗೂ ಕೊಟ್ಟಿಲ್ಲ. ಅವರು ಸುಮ್ಮನೆ ಹೇಳಿಸೋದು, ಪ್ರೊಸೀಜರ್ ಲ್ಯಾಬ್ಸ್ ಅಂತ ಹೇಳೋದು, ಇದು ಹೇಳೋದು. ಎಷ್ಟು ದಿನ ನಡೀತದೆ ರೀ? ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ತಾವು ಕಾನೂನು ಮತ್ತು ಸಂವಿಧಾನದಡಿಯಲ್ಲಿ ನೀವು ಕೆಲಸ ಮಾಡಬೇಕು. ಯಾರ್ದಾರ ಇವತ್ತಿನ ದಿವಸ ಅವರು ಅಡಿಯಾಳಾಗಿ ನೀವು ಕೆಲಸ ಮಾಡ್ತೀರಂದ್ರೆ ಆ ಒಂದು ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಶೋಭೆ ತರುತ್ತದಲ್ಲ. ನಿಮ್ಮಂಥ ಜಿಲ್ಲಾಧಿಕಾರಿಗಳು ಇರೋದ್ರಿಂದ ಸಾಮಾನ್ಯ ಜನರು ಎಲ್ಲಿ ಇದು ಮಾಡೋಕ್ಕಾಗ್ತದೆ? ಅದಕ್ಕೆ ದಯವಿಟ್ಟು ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನೀವು ಏನು ನಿಮ್ಮ ಬದ್ಧತೆ ಅದ ಸರಳವಾಗಿ ಸರ್ಟಿಫಿಕೇಟ್ ಕೊಡ್ತೀನಿ ಅಂತೀರಿ, ಸರಳವಾಗಿ ಸರ್ಟಿಫಿಕೇಟ್ ಕೊಡ್ರಿ. ಹಾಂ, ಯಾಕೆ ನಮಗೆ ಒಂದು 300 ಪೊಲೀಸರ ಮೇಲೆ ಇದ್ದರೆ ಈಗ ನಮಗೇನು ಹೇಳ್ಯಾರ್ರಿ, ಆಯ್ತು ರೀ, ಯಾವ ಲಾಗಿನ್ದಾಗ ಹೆಸರು ಕೊಡ್ರಿ. ನಾವು ಏನು ಈ ಹೋರಾಟದ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಈ ದಿನ ಹಿಂಗೆ ಹೇಳ್ಕೊತ ಬಂದಿರಿ, ಸುಳ್ಳು ಹೇಳ್ಕೊತ ಬಂದಿರಿ, ಒಂದು 5 ಸರ್ಟಿಫಿಕೇಟ್ ಕೊಡ್ರಿ, ಒಂದು 5 ಸಿಂಧುತ್ವ ಕೊಡ್ರಿ, ಆಮೇಲೆ ಎಲ್ಲ ತಹಸೀಲ್ದಾರಿಗೆ ಒಂದು ಲೆಟರ್ ಬರ್ರಿ, ನಾಳೆಯಿಂದ ಯಾರು ನೈಜ ತಳವಾರ ಅವ್ರಿಗೆ ಸರಳವಾದಂಥ ಪ್ರಮಾಣ ಪತ್ರ ಕೊಡ್ತೀವಿ ಅಂತೇಳಿ ಒಂದು ಲೆಟರ್ ಬರ್ರಿ. ಸಿಂಪಲ್ ನಮ್ಮ ಬೇಡಿಕೆ. ಅದಕ್ಕೆ ಒಂದು ಕೊಟ್ಟಿನಂತೀರಿ, ಅದು ಒಂದು ಕೊಡ್ರಿ, ಅದು ಒಂದರ ತೋರಿಸ್ರಿ, ಮತ್ತು ಸಿಂಧುತ್ವ ಒಂದು ತೋರಿಸಿ. ಸುಳ್ಳು ಹೇಳ್ಬೇಡ್ರಿ ನೀವು. ದಿನ ಸುಳ್ಳು, ಆಜ್ ಕರಿಂಗೆ ಕಲ್ ಕರಿಂಗೆ, ಆಜ್ ದೇಕಿಂಗೆ ಕಲ್ ದೇಕಿಂಗೆ, ದಿನ ಇದೆ ರೀ. 1.5 ವರ್ಷ ಆಯಿತು. ಮಕ್ಕಳ ಪರಿಸ್ಥಿತಿ ಇವತ್ತು ಗಂಭೀರ. ಅದಕ್ಕೆ ಕೊಡ್ರಿ ಅಂತ ಹೇಳಿದ್ದೀವಿ ಅಷ್ಟೇ. ಆಯ್ತು, 11 ಗಂಟೆ ಕೊಡ್ತೇವಂದ್ರು. ಆಯ್ತು, ನಾವೆಲ್ಲರೂ ನಾವು ಕೂತೀವಿ, ಇವರು ಊಟಕ್ಕೆ ಹೋಗಿರು ಪಾಪ, ಅಲ್ಲೇ ಡಿಸ್ಪರ್ಸ್ ಆಗಿದ್ದೀವಿ ರೀ. 11-11:30 ತಕ್ಕ ಆಗಲ್ಲಕ್ರಿ. ಮತ್ತು ಎಲ್ಲ ತಹಸೀಲ್ದಾರ್ಗಳು ಕರ್ಸ್ಯಾರ ರೀ. ಎಲ್ಲ ತಹಸೀಲ್ದಾರ್ ಕಳ್ಸ್ಯಾರ. ಮತ್ತು ತಿಪ್ಪಣ್ಣಪ್ಪ ಅವರು ಬಂದಿರು. ತಿಪ್ಪಣ್ಣಪ್ಪ ಅವರು ಅಂದರು, ಇಲ್ಲ ಒಂದು 2 ಕುಡಿಸ್ಕಿಸಿಂದ್ರೆ ಒಂದು ಕುಡಿಸ್ತೀವೋ ಅದು ತಕ್ಕ ವೇಟ್ ಮಾಡಿರಿ ಅಂತ ಹೇಳಿದ್ರು. ಹ್ಞೂ ಅಂದೆವು. ಅವ್ರ ಮಾತನ್ನೂ ಒಪ್ಪಿದೀವಿ. ನಮ್ಮ ಸಮಾಜ ಹಿರಿಯ ನಾಯಕರು ಅವ್ರು ಗೌರವ ಕೊಟ್ಟಿದ್ದೀವಿ, ಅವ್ರಿಗೂ ಒಪ್ಪಿದ್ದೀವಿ. ಅವರು AC ಅವ್ರು ಬಂದರು. AC ಅವ್ರು ಬಂದು, ಇಲ್ಲ ನಾವು ಪ್ರೊಸೀಜರ್ ಲ್ಯಾಪ್ಸ್ ಮಾಡಿಲ್ಲ, ನಾವು ಎಲ್ಲ ಕರೆಕ್ಟಾಗಿ ಕೊಡ್ಲಿಕತ್ತೀವಿ. ಮೇಡಮ್, ಒಂದೇ ಒಂದು ಸರ್ಟಿಫಿಕೇಟ್, ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಕೈಯಿಂದ ಎಷ್ಟು ಸುಳ್ಳು ಹೇಳ್ತಾರಪ್ಪ ಅಂದ್ರೆ, ಎಷ್ಟು ಇವತ್ತು ಜಿಲ್ಲಾಡಳಿತ ವೈಫಲ್ಯದ ನೋಡ್ರಿ. ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಾರೆ, ನಾವು ಇಲ್ಲಿವರೆಗೆ ಪ್ರಿಯಾಂಕಾ ಖರ್ಗೆ ಅವ್ರು ಏನು ಕೊಟ್ಟರಲ್ಲ ಅಷ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ನಾವು ಅವ್ರ ಮುಂದೆ ಪ್ರಶ್ನೆ ಮಾಡಿದ್ದೀವಿ. ಮೇಡಮ್, 7/2/2024 ಇಲ್ಲಿವರೆಗೆ ಒಂದೇ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದು ನೀವು ಹೇಳ್ರಿ, ಇಲ್ಲೇ ಟೆಂಟ್ ಕಿತ್ಕೊಂಡು ಹೋಗ್ತೀನಿ ಅಂದೀವಿ. ತೋರಿಸ್ರಿ ನೀವು ಒಂದು. ಇಷ್ಟು ಸುಳ್ಳು ಹೇಳೋದಂದ್ರೆ ಹೆಂಗೆ ರೀ? ಮತ್ತು ಇನ್ನೊಂದು ಕೇಳಿದ್ವಿ, ಅವ್ರು ಮತ್ತೆ ಹೇಳೋ 12,000 ಏನು 14,000 ಚಿಲ್ಲರೆ, ಅದು ಅಕೌಂಟ್ ಗೊತ್ತಿಲ್ಲ ನನಗೆ. ಅಷ್ಟು ತಳವಾರ ಬೋಯ ಹಿಂದುಳಿದವರೆಗೆ ಕೊಟ್ಟಿದ್ದು. ನಾವು ಅದನ್ನು ಚಾಲೆಂಜ್ ಮಾಡಿದೆವ್ರಿಗೆ. ಒಬ್ಬ ಹುಡುಗನ ಜಾತಿ ಕಾಲಮ್ನಲ್ಲಿ 1 ನಂಬರ್ ರಿಜಿಸ್ಟರ್ದಾಗ ತಳವಾರ ಬೋಯ ಬರೆದಿತ್ತಪ್ಪ ಅಂದ್ರೆ ನಾವು ಇವತ್ತೇ ಕ್ಷಮಾ ಕೇಳಿ ನಿಮ್ಮ ಟೆಂಟ್ ಕಿತ್ಕೊಂಡು ಹೋಗ್ತೀವಿ. ಸುಮ್ಮನೆ ಅದು ತಳವಾರ ಬೋಯ ಏನಾಗಿತ್ತು ಗೊತ್ತ್ರಿ? 2020ಕ್ಕಿಂತ ಮುಂಚೆ ST ಆಗಿಕ್ಕಿಂತ ಮೊದಲ 88H ಅಲ್ಲಿ ತಳವಾರ ಬೋಯ ಅಂತ ಅದು ಇತ್ತು. ಅವಾಗ ಸರ್ಟಿಫಿಕೇಟ್ಗಳೆಲ್ಲ ತಳವಾರ ಬೋಯನೇ ಅಂತ ಬರ್ತೀವಿ. ಆದರೆ 2020ಕ್ಕಿಂತ ಮುಂಚೆ ಆವಾಗ ಇದು ಚೇಂಜ್ ಆದ ಬಳಿಕ ಏನಾಯ್ತಂದ್ರೆ, ಅದು ತಳವಾರನ್ನು ತೆಗೆದು ಹಿಂದುಳಿದ ವರ್ಗದನ್ನು ತೆಗೆದು ಎಷ್ಟಿದಾಗ ಸೇರಿಸೋದು. ಅದು ಅಷ್ಟೇ ತಳವಾರ ಬೋಯ ಅಷ್ಟೇ ಉಳಿತು. ಅದು ತಳವಾರ ಬೋಯ ಆವಾಗ ಕಾಂತರಾಜ್ ವರದಿದಾಗೆ ಅವರು ಉಲ್ಲೇಖ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ತಳವಾರ ಬೋಯ ಇದ್ದಿದ್ದು ಬರೀ 1500. ತಳವಾರ ಬೋಯ ಇದ್ದು ಬರೀ 1500. ಇವರು ಪ್ರಿಯಾಂಕಾ ಖರ್ಗೆ ಅವರು ಸೃಷ್ಟಿ ಮಾಡಿದ್ದು ಒಂದೇ ದಿವಸನೇ 14,000. ಎಲ್ಲಿ ತಂದ್ರಿ ಮಾರೇರೆ? ಏನು ಹುಡುಗಾಟಿಕೆ ಇದು? ಅಂದ್ರೆ ಈ ತಳವಾರ ಸಮಾಜಕ್ಕೆ ಹತ್ತಿಕ್ಕುವಂಥ ಒಂದು ಪ್ರಾಯೋಗಿಕವಾದಂಥ ಕೆಲಸ, ವೈಜ್ಞಾನಿಕವಾದಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ ತಿಳ್ಕೊಂಡು ಇವತ್ತು ಅದು ಬಹಿರಂಗ ಆಗ್ಯದ.